ಮಿಥುನ್ ಅಂತ ನಾನು IAS ಆಫೀಸರ್ ಅಂದ್ಕೊಂಡ್ಬಿಟ್ಟು ನಮ್ಮ ಚಿಕ್ಕಮಗಳೂರಿನ ಹಲವಾರು ಮೆಡಿಕಲ್ಗಳಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೆದುಕೊಂಡು ಮೋಸ ಮಾಡಿದ್ದಾರೆ. ಈ ಮಿಥುನ್ ಅನ್ನೋರನ್ನ ಏನು ಮೆಡಿಕಲ್ ಅವ್ರಿಗೆಲ್ಲ ಪರಿಚಯ ಮಾಡಿಕೊಟ್ಟಿರೋರು ಯಾರು ಅಂತಂದರೆ ನಮ್ಮ ಜಿಲ್ಲಾ ಸರ್ಜನ್ ಆಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರು. ಜಿಲ್ಲಾ ಸರ್ಜನ್ ಅವರ ಸಮ್ಮುಖದಲ್ಲೇ ಸುಮಾರು 35 ಲಕ್ಷವನ್ನು ಯಾರು ಶ್ರೇಯಸ್ ಮೆಡಿಕಲ್ ರವರು ಮಿಥುನ್ ರವರಿಗೆ ಕೊಡ್ತಾರೆ. ಈ ಹಿಂದೆನೂ ಕೂಡ ಜಿಲ್ಲಾ ಸರ್ಜನ್ ಅವ್ರ ಮೇಲೆ ಹಲವಾರು ಆರೋಪಗಳು ಬಂದಿದೆ. ಆದರೆ ಜಿಲ್ಲಾಡಳಿತ ಆಗಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಲಿ ಅಥವಾ ಇಲ್ಲಿನ ಶಾಸಕರಾಗಲಿ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ನಮ್ಮ ಮನವಿ ಏನು ಅಂತಂದರೆ, ಜಿಲ್ಲಾ ಸರ್ಜನ್ ಅವರನ್ನ ಈ ಪ್ರಕರಣದಲ್ಲಿ A2 ಆರೋಪಿಯನ್ನಾಗಿ ಮಾಡಿ ಅವರ ವಿರುದ್ಧ ಸೂಕ್ತವಾದ ತನಿಖೆಯನ್ನು ನಡೆಸಬೇಕು ಅನ್ನೋದು. ಮಿಥುನ್ ಅಂತ ನಾನು IAS ಆಫೀಸರ್ ಅಂದ್ಕೊಂಡ್ಬಿಟ್ಟು ನಮ್ಮ ಚಿಕ್ಕಮಗಳೂರಿನ ಹಲವಾರು ಮೆಡಿಕಲ್ಗಳಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೆದುಕೊಂಡು ಮೋಸ ಮಾಡಿದ್ದಾರೆ. ಈ ಮಿಥುನ್ ಅನ್ನೋರನ್ನ ಏನು ಮೆಡಿಕಲ್ ಅವ್ರಿಗೆಲ್ಲ ಪರಿಚಯ ಮಾಡಿಕೊಟ್ಟಿರೋರು ಯಾರು ಅಂತಂದರೆ ನಮ್ಮ ಜಿಲ್ಲಾ ಸರ್ಜನ್ ಆಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರು. ಮೊನ್ನೆ ಶ್ರೇಯಸ್ ಮೆಡಿಕಲ್ ರವರು ಒಂದು FIR ಮಾಡ್ತಾರೆ. ಅದರಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ನಮಗೆ ಮಿಥುನ್ ಅನ್ನೋರು ಯಾರು ಅಂತ ಗೊತ್ತಿರಲಿಲ್ಲ, ನಮಗೆ ಮಿಥುನ್ ಅವರನ್ನ ಪರಿಚಯ ಮಾಡಿಕೊಟ್ಟಿದ್ದೆ ಜಿಲ್ಲಾ ಸರ್ಜನ್ ರವರು. ಅವರು ಭರವಸೆ ಕೊಡ್ತಾರೆ, ನಿಮ್ಮ ಅಮೌಂಟ್ ಎಲ್ಲೂ ಕೂಡ ಇದಾಗಲ್ಲ, ನಿಮ್ಮ ಅಮೌಂಟಿಗೆ ಒಂದು ಇದಿರುತ್ತೆ, ನೀವೇನಾರು ಅವ್ರ ಜೊತೆ ಎಲ್ಲ ಚೆನ್ನಾಗಿದ್ರೆ ನೀನು ನಮ್ಮ ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆಗೆ ಮೆಡಿಸನ್ ಎಲ್ಲ ಸಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅವರ ನಂಬಿಕೆ ಮೇಲೆ ಜಿಲ್ಲಾ ಸರ್ಜನ್ ಅವರ ಸಮ್ಮುಖದಲ್ಲೇ ಸುಮಾರು 35 ಲಕ್ಷವನ್ನು ಯಾರು ಶ್ರೇಯಸ್ ಮೆಡಿಕಲ್ ರವರು ಮಿಥುನ್ ರವರಿಗೆ ಕೊಡ್ತಾರೆ. ಮತ್ತೆ ಇನ್ನು 5 ಲಕ್ಷವನ್ನು ಅವರು ಫೋನ್ಪೇ ಕೂಡ ಮಾಡಿರ್ತಾರೆ. ಇದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿ ಯಾರು ಅಂತಂದರೆ ಜಿಲ್ಲಾ ಸರ್ಜನ್ ರವರು. ಈ ಹಿಂದೆನೂ ಕೂಡ ಜಿಲ್ಲಾ ಸರ್ಜನ್ ಅವ್ರ ಮೇಲೆ ಹಲವಾರು ಆರೋಪಗಳು ಬಂದಿದೆ. ಆದರೆ ಜಿಲ್ಲಾಡಳಿತ ಆಗಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಲಿ ಅಥವಾ ಇಲ್ಲಿನ ಶಾಸಕರಾಗಲಿ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ನಮ್ಮ ಮನವಿ ಏನು ಅಂತಂದರೆ, ಜಿಲ್ಲಾ ಸರ್ಜನ್ ಅವರನ್ನು ಈ ಪ್ರಕರಣದಲ್ಲಿ A2 ಆರೋಪಿಯನ್ನಾಗಿ ಮಾಡಿ ಅವರ ವಿರುದ್ಧ ಸೂಕ್ತವಾದ ತನಿಖೆಯನ್ನು ನಡೆಸಬೇಕು ಅನ್ನೋದು. ಮತ್ತೇನು ಅಂತಂದರೆ, ನಮ್ಮ ಚಿಕ್ಕಮಗಳೂರು ಹಾಸ್ಪಿಟಲಲ್ಲೇ ಹಲವಾರು ಅವ್ಯವಹಾರಗಳು ನಡೀತಿದೆ. ಈ ಹಿಂದೆ ಮಾರ್ಚ್ 28ನೇ ತಾರೀಕು ನಾವು ಕೂಡ ಇದ್ರ ಬಗ್ಗೆ ಜಿಲ್ಲಾಧಿಕಾರಿ ಅವರಿಗೆ ಮನವಿ ನೀಡಿದ್ದು. ಜಿಲ್ಲಾಧಿಕಾರಿ ಮುಖಾಂತರ ಇಲ್ಲಿನ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, CM ಮತ್ತು ಆರೋಗ್ಯ ಸಚಿವರಿಗೂ ಕೂಡ ಮನವಿ ಮಾಡಿದ್ವಿ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ರಿಪ್ಲೈನೂ ಸಹ ನಮಗೆ ಬಂದಿಲ್ಲ, ಪ್ರಾಬ್ಲಮ್ನೂ ಕೂಡ ಸಾಲ್ವ್ ಮಾಡಿಲ್ಲ. ಯಾವಾಗ ನ್ಯೂಸ್ನಲ್ಲೆಲ್ಲ ನಾವೇನು ಸುದ್ದಿ ಮಾಡಿದ್ವಲ್ಲ, ಆವಾಗ ಆ ದಿನ 28ನೇ ತಾರೀಕು ಸುದ್ದಿ ಮಾಡಿದ್ವಿ. 28ನೇ ತಾರೀಕು ಸಂಜೆ ಅಷ್ಟೊತ್ತಿಗೆ ಸರ್ಜನ್ ರವರು ಒಂದು ಆದೇಶ ಮಾಡ್ತಾರೆ. ಏನು ಅಂತಂದರೆ, ದಿನಕ್ಕೆ 3 ಹೊತ್ತು ಊಟನ ಕೊಡಬೇಕು ಮತ್ತು ಪ್ರತಿ ವಾರ್ಡ್ ಬಳಿ ಹೋಗ್ಬಿಟ್ಟು ಊಟ ಕೊಡಬೇಕು ಅಂತ. ಇದಕ್ಕೂ ಮೊದಲು ನಾವೇನು ಸುದ್ದಿ ಮಾಡ್ತಾ ಇದ್ವಲ್ಲ, ಅದಕ್ಕಿಂತ ಹಿಂದೆ ದಿನಕ್ಕೆ 2 ಹೊತ್ತು ಮಾತ್ರ ಊಟ ಕೊಡ್ತಾಯಿದ್ರು ಮತ್ತು ಯಾವುದೇ ವಾರ್ಡ್ ಹತ್ರ ಹೋಗ್ಬಿಟ್ಟು ಊಟ ಕೊಡ್ತಿರಲಿಲ್ಲ. ಹಾಸ್ಪಿಟಲ್ ಗೇಟ್ ಇದೆಯಲ್ಲ, ಗೇಟ್ ಮುಂಭಾಗಕ್ಕೆ ಹೋಗ್ಬಿಟ್ಟು ಪ್ರತಿಯೊಬ್ಬ ಪೇಷಂಟು ಕೂಡ ಊಟವನ್ನು ತಗೊಳ್ಬೇಕಾಗಿತ್ತು. ಸೊ ಇದು ನಾವು ಸುದ್ದಿ ಮಾಡೋದಕ್ಕೆ ಅಲ್ಲೊಂದು ಸಮಸ್ಯೆ ಅನ್ನೋದು ಪರಿಹಾರ ಆಯಿತು. ಇಷ್ಟು ದಿನ ದಿನಕ್ಕೆ 2 ಹೊತ್ತು ಮಾತ್ರ ಊಟ ಕೊಡ್ತಾ ಇದ್ರಲ್ಲ, ಮಿಕ್ಕಿದ್ದ 1 ಹೊತ್ತಿನ ಊಟದ ಹಣ ಯಾರ ಜೇಬಿಗೆ ಸೇರ್ತಿತ್ತು, ಅದೆಲ್ಲದ್ರ ಬಗ್ಗೆನೂ ಕೂಡ ಸೂಕ್ತವಾದ ರೀತಿಯಲ್ಲಿ ತನಿಖೆ ಆಗಬೇಕು. ಮತ್ತು ಅದಷ್ಟೇ ಅಲ್ಲ, ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯೂ ಸಹ ಸರಿ ಇಲ್ಲ. ಕುಡಿಯೋದಕ್ಕೆ ಅಂತ ಟ್ಯಾಪ್ ವಾಟರ್ನ ಬಿಟ್ಟಿದ್ದಾರೆ ಮತ್ತು ಸ್ವಚ್ಛತೆ ಅನ್ನೋದು ಸಹ ಅಷ್ಟು ನೀಟಾಗಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಕೂಡಲೇ ತನಿಖೆ ಮಾಡಿಬಿಟ್ಟು ಜಿಲ್ಲಾಧಿಕಾರಿಯವರು ಮತ್ತು ಆರೋಗ್ಯ ಸಚಿವರು ಇದ್ರ ಬಗ್ಗೆ ಸೂಕ್ತವಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಜ್ಞೆ. ಇಲ್ಲ ಅಂತಂದರೆ ನಾವು ಇದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಈಗ ಚಂದ್ರಶೇಖರ್ ಅವರ ಹೆಸರು ಗೊತ್ತೇ, FIR ಕೂಡ ಮೆನ್ಷನ್ ಆಗಿದೆ ಸರ್. ಆದರೆ ಯಾಕೆ ಕ್ರಮ ಆಗ್ತಾ ಇಲ್ಲ? ಅದೇ ಸರ್, ಯಾರ್ದೋ ದೊಡ್ಡ ಮಟ್ಟದಲ್ಲಿ ಒತ್ತಡ ಇರ್ಬೋದು, ಆ ಕಾರಣಕ್ಕಾಗಿ ಅವ್ರನ್ನ ಆರೋಪಿಯನ್ನಾಗಿ ಮಾಡಿಲ್ಲ. ಅವ್ರ ಹೆಸರು ಇದ್ರೂ ಕೂಡ ಕೆಲ ಫೋಟೋಗಳನ್ನೆಲ್ಲ ನೋಡಿದ್ರು, ಕೆಲ ಮೀಟಿಂಗ್ಗಳೆಲ್ಲ ಇವ್ರನ್ನೇ ಮಿಥುನ್ ಅವ್ರನ್ನ ಕೂರಿಸ್ಕೊಂಡು ಚಂದ್ರಶೇಖರ್ ಅವರು ಬೇರೆ ಅವರ ಸ್ಟಾಫ್ ಹತ್ರ ಎಲ್ಲ ಸಭೆ ಮಾಡ್ತಾರೆ. ಇದೆಲ್ಲ ಹೇಗೆ? ಹೌದು ಸರ್, ಇದು ಅಲ್ಲಿ ದೊಡ್ಡ ಮಟ್ಟಕ್ಕೆ ಕೈವಾಡ ಇರೋದು ನಮಗೆ ಕಾಣ್ತಾ ಇದೆ. ನನ್ನ ಕಣ್ಣಿಗೆ ನಾನು ತುಂಬ ಸಲ ನೋಡಿದ್ದೀನಿ. ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಜಿಲ್ಲಾ ಸರ್ಜನ್ ಇರೋ ಕಡೆ ಎಲ್ಲ ಈ ಮಿಥುನ್ ಅವರು ಇದ್ದಾರೆ. ನನಗೂ ಕೂಡ ಅವ್ರು ಪರಿಚಯ ಮಾಡ್ಕೊಂಡಿದ್ರು. ನಾನು IAS ಆಫೀಸರು, ಈ ಥರ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಅಂತ ಹೇಳಿದರು. ಸೊ ಅವಾಗ ಸರ್ಜನ್ ಅವರು ಕೂಡ ಇದ್ದರು. ಇದನ್ನೆಲ್ಲ ನೋಡಿದೆ, ಸರ್ಜನ್ ಅವ್ರಿಗೂ ಮತ್ತು ಇವ್ರಿಗೂ ತುಂಬ ದೊಡ್ಡ ಮಟ್ಟದಲ್ಲಿ ಕೈವಾಡ ಇದೆ ಅನ್ನೋದು ಮೇಲ್ನೋಟ ಕಂಡುಬರುತ್ತೆ. ಅದೇ ಮಿಥುನ್ ಅವರು IAS ಆಫೀಸರೇ ಅಲ್ಲ ಸರ್, ಬಟ್ ಅವ್ರು ಎಲ್ಲ ಕಡೆ ನಾನು IAS ಆಫೀಸರ್ ಅಂತ ಹೇಳ್ಕೊಂಡ್ಬಿಟ್ಟು ಓಡಾಡ್ಕೊಂಡು ಜನಗಳನ್ನ ಮಂಗ ಮಾಡೋವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಲ್ಲರ ಹತ್ರನೂ ಕೂಡ IAS ಆಫೀಸರ್ ಅಂತ ಹೇಳ್ಕೊಂಡು ದೋಚುವಂಥ ಕೆಲಸವನ್ನು ಮಾಡ್ತಾರೆ, ಹಣ ದೋಚೋ ಕೆಲಸ ಮಾಡ್ತಾಯಿದ್ದಾರೆ.
ರೋಮಾಂಚ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.